ಟ್ರೇಡ್ ಅಲ್ಲಿ ಥಿಯರಿ ಕಲ್ತದ್ ಸಾಕು, ಟ್ರೇಡಿಂಗ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ನೋಡಿ, ನಿಮ್ ಪ್ರಕಾರ ಪ್ರೆಸೆಂಟ್ ಇರೋ ಕ್ಯಾಂಡಲ್ ಅಥವಾ ಪ್ರೈಸ್ ಇಲ್ಲಿಂದ ಮೇಲ್ ಹೋಗುತ್ತೋ ಅಥವಾ ಇಲ್ಲಿಂದ ಕೆಳಗಡೆ ಬರ್ಬೋದು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪ್ರೆಸೆಂಟ್ ಮಾರ್ಕೆಟ್ ಏನಾಗಬಹುದು ಅಂದ್ರೆ ಟ್ರಾಪ್ ಕ್ಯಾಂಡಲ್ ಅಥವಾ ಪ್ರೀವಿಯಸ್ ಸ್ವಿಂಗ್ ಹೈ ಆಸುಪಾಸಲ್ಲಿ ಇದೆ ಪ್ರೆಸೆಂಟ್ ಪ್ರೈಸು. ನಾನು ಈ ತರದ ಸಿಚುವೇಶನ್ ಅಲ್ಲಿ ರಿಸ್ಕ್ ಆಗಿ 3 ಸ್ಟ್ಯಾಂಡರ್ಡ್ ಲಾಟ್ ಅನ್ನ ಸೆಲ್ ಮಾಡ್ತೀನಿ. ಈ 3 ಕ್ಯಾಂಡಲ್ ಅಲ್ಲಿ ದೊಡ್ಡ ಬೈಯಿಂಗ್ ಝೋನ್ ಅಥವಾ ನೀವೇನ್ ಅನ್ಬೋದು ಇದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿ ತನಕ ಇದೆ. ಈ ನಿಯರೆಸ್ಟ್ ಲೆವೆಲ್ ಬಂದ್ರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಣ. ಎರಡರಲ್ಲಿ ಒಂದು ಪ್ರಾಪರ್ ಆಗಿರೋ ಲಾಸ್ ಅಂದ್ರೆ ಮೇಲ್ಗಡೆ ಅಥವಾ ಡೌನ್ ಸೈಡ್. ಯೂಶುವಲಿ ಜನ ಏನ್ ಮಾಡ್ತೀರಾ ಅಂದ್ರೆ ಗ್ರೀನ್ ನೋಡಿ 1 ಅವರ್ ಕ್ಯಾಂಡಲ್ ಏನಾಗಿದೆ, ಗ್ರೀನ್ ಆಗಿದೆ ಸರ್, ದೊಡ್ಡದಾಗಿದೆ, ಬೈ ಮಾಡೋಣ ಅಂತೀರಾ. ಆದ್ರೆ ಅದರ ಹೈ ಬ್ರೇಕ್ ಆಗಿಲ್ಲ. ನೆನ್ಪಿ, ನಾನು 1 ನಿಮಿಷದ ಕ್ಯಾಂಡಲ್ ಶಿಫ್ಟ್ ಆಗಿದ್ದೀನಿ, ಹೌದಾ? ಪ್ರೆಸೆಂಟ್ ಪ್ರಾಫಿಟ್ $400 $500 ಬರ್ತಿದೆ. ನಮ್ಮ ಟಾರ್ಗೆಟ್ ಇಲ್ಲಿ ಬಂದ್ರು ಕೂಡ ನಾವು 57ಕ್ಕೆ ಬಂದ್ರು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಒನ್ ಆಫ್ ಅವರ್ ಥಿಂಗ್. ಸೊ ಅಲ್ಲಿ ಬಂದ್ರೆ ವೇಟ್ ಮಾಡೋಣ. ಪ್ರೆಸೆಂಟ್ ಪ್ರಾಫಿಟ್ $700 ಬರ್ತಿದೆ ನೋಡಿ. 600 ಇಂದ 700 ಅಂದ್ರೆ ಒಂದು 60 ರಿಂದ 70 ಸಾವಿರ ರೂಪಾಯಿ ಬರ್ತಿದೆ 33 ಲಕ್ಷದ ಅಕೌಂಟ್ ಅಲ್ಲಿ. ಇದು ತುಂಬಾ ಸಣ್ಣ ಸ್ಕ್ಯಾಲ್ಪಿಂಗು, ಆದ್ರೆ ದಿಸ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಔಟ್ ಆಫ್ ದ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಮತ್ತೆ ಪ್ರೈಸ್ ಆಕ್ಷನ್ ಅಂತ ಹೇಳಬಹುದು.